श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजे तापत्रयापहम्। आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेषु विज्ञस्वराट् तेने ब्रह्महृदाय आदिकवये मुह्यन्ति यम् सूरयः। तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्. ಕಪಿಲೋಪಿ ಪರಮಾತ್ಮೆ ಪೋತಾಯಿಗತ್ತು ದೇವಹೂತಿಗೆ ಮಗಿ ಇತ್ತಿಬಮ್ಮ ದುಃಖತ್ತಾವರ ಮೋರ ಕಿನ್ಯಾಪುನು ಹೇಗಣಂತಾಂಡ ಅವನ್ ಕೊಂಡ ಪೇರು ವನಂ ಪ್ರಭುರಜಿತೆ ಪತ್ಯೌ ಅಪತ್ಯ ವಿರಹ ತುರ ಜ್ಞಾತದತ್ವ ಅಪಿ ಅಭೂತು ನಷ್ಟವತ್ತ ಗೌಹು ಇವ ವತ್ಸಲ. ವನಂ ಪ್ರಭುರಜಿತೆ ಪತ್ಯೌ ಅಪತ್ಯ ವಿರಹ ತುರ ಜ್ಞಾತದತ್ವಾಪಿ ಭೂನೃ ನಷ್ಟವಸ್ತ ಗೌರಿವ ವತ್ಸಲ. ಒಂಜಿಗಡೆಟ್ಟು ತನ್ನ ಪುರುಷೆ ಕದಮ ಪ್ರಜಾಪತಿಗಳು ಸುರುಡೆ ಪಂಚರು ಏನು ಜೋಕುಳು ಕುಡ್ತಾ ವ್ಯಕ್ತಿ ಏನು ಸನ್ಯಾಸಿಕಾರನ್ನು ಕಾಡಿಗೆ ಹೋಗ್ಯಾನ. ಆ ಪ್ರಕಾರವಾದ ಅಕುಳು ತನ್ನ ಪತಿ ಕದಮ ಪ್ರಜಾಪತಿಗಳು ಅಕುಳು ಕಾಡಿಗೆ ಹೋಗ್ತಾರೆ, ಆ ಸನ್ಯಾಸಿಕಾರ ಅಂತೇರೆ. ಆ ಈತ ಈ ಕಡೆ ಇತ್ತ ಕಪಿಲೋಪಿ ಪರಮಾತ್ಮನ ಮಗೆಲ್ಲ ಆಯಲ ಹೋತು ಬಿಡುತ್ತೆ ಐತ ಅವರ ಮಗನ ಕಳೆಯುವಂತೂ ಆಳೆಗೆ ಮಸ್ತ್ ಬೇಜಾರಾಪಣ ವಸ್ತು ತಾಳೆಗೆ ಜ್ಞಾನ ಮತ್ತು ಉಪದೇಶ ಕೊಡುತ್ತೆ ಭಗವಂತೆ ಉನ್ಮಾಂತ ಓಲ ಶಾಶ್ವತ ದಾಂಡರ ನಷ್ಟವತ್ಸ ಗೌರಿಯ ವತ್ಸಲ. ಮಗನಿಂದ ಅತ್ಯಂತ ಪ್ರೀತಿ ಅವರ ಆ ರೀತಿ ಆತೆ ಕೊಂಚ ಪೆತ್ತಗ ತನ್ನ ಕಂಜಿನ ಗುಡ್ನ ಏತ್ ಬೇಜಾರಾಪಣ ಆ ರೀತಿ ಆತೆ ಆಳ್ಳ ಮಸ್ತ್ ದುಃಖ ಪಡ್ತಾಳೆ. ವನಂ ಪ್ರಭುರಜಿತೆ ಪತ್ಯೌ ಅಪತ್ಯ ವಿರಹ ತುರ ಜ್ಞಾತತತ್ವಾಪ್ಯ ಭೂನಷ್ಟವತ್ಸ ಗೌರಿಯ ವತ್ಸಲ. ತಂ ಏವ ಧ್ಯಾಯತೆ ದೇವಂ ಅಪತ್ಯಂ ಕಪಿಲಂ ಹರಿಂ ಬಭೂವ ಅವಿರತೋತ್ಸಾಹ ನಿಸ್ಪೃಹ ತಾದೃಶೇ ಗೃಹೇ. ತಮೇವ ಧ್ಯಾಯತೆ ದೇವಂ ಅಪತ್ಯಂ ಕಪಿಲಂ ಹರಿಂ ಬಭೂವಾವಿರತೋತ್ಸಾಹ ನಿಸ್ಪೃಹ ತಾದೃಶೇ ಗೃಹೇ. ಅಂಚಿತ್ನ ವೈಭವವೇತವಾದ ಇಲ್ಲೊಳ್ಳ ಇಪ್ಪಣಗ ಆಳೆಗೆ ಭಗವಂತನೇ ಧ್ಯಾನಗರ. ಆ ಭಗವಂತೆ ಅಪತ್ಯಂ ಕಪಿಲಂ ಹರಿಂ ಏನು ಸಾಕ್ಷಾತ್ ಭಗವಂತನೇ ತನ್ನ ಮಗೆಯಾತ ಬರ್ತಾನ. ఆయనే ధ్యానంతో అవిరతోత్సాಹ ఆయన ఉత్సాಹ జర కమ్మి ಆದ್ರೆ ಭಗವಂತನ ಧ್ಯಾನ ಪಣ ವಿಷಯ ಉಂಟು ಆಳೆಗೆ ಉತ್ಸಾಹ ಬಿಟ್ಟರೆ ಜಾಸ್ತಿ ಆಗ್ತಿದ್ನೆ. ಆಂಡ ಒವ್ವೇ ಒಂಜಿತರಂತೋ ಆ ಆಸೆ ವಿಜಯನಂತೆ ಆ ನಿರಂತರವಾದ ಭಗವಂತನ ಧ್ಯಾನ ಅಂತಾಳೆ. ತಮೇವ ಧ್ಯಾಯತೆ ದೇವಂ ಅಪತ್ಯಂ ಕಪಿಲಂ ಹರಿಂ ಬಭೂವ ಅವಿರತೋತ್ಸಾಹ ನಿಸ್ಪೃಹ ತಾದೃಶೇ ಗೃಹೇ. ಧ್ಯಾಯತಿ ಭಗವದ್ರೂಪಂ ಯತ್ ಆಹ ಧ್ಯಾನಗೋಚರಂ ಸುತಂ ಪ್ರಸನ್ನವದನಂ ಸಮಸ್ತ ವ್ಯಸ್ತಚಿಂತಯಾ. ಧ್ಯಾಯತೆ ಭಗವದ್ರೂಪಂ ಯದಾ ಧ್ಯಾನಗೋಚರಂ ಸುತಂ ಪ್ರಸನ್ನವದನಂ ಸಮಸ್ತ ವ್ಯಸ್ತಚಿಂತಯಾ. ಪರಮಾತ್ಮೆ ಆ ದೇವಹೂತಿಗೆ ಸುರುಳಿ ಉಪದೇಶಗೊಳ್ತೆ ಧ್ಯಾನ ಎಂಚಂಪೋಡು ಧ್ಯಾನ ಸಂದರ್ಭ ಭಗವನ್ನ ರೂಪನ ಎಂಚ ಇದ್ದಾರಂಪೋಡು ಅಂತ ಮುಂದಿತ್ತ ಮಗನೇ ಭಗವಂತ ಆನತ್ತ ಅವರ ಆಡ್ಬಿಟ್ರೆ ಸುಲಭ. ಮಗನ ಧ್ಯಾನ ಅಂತಂದ್ರೆ ಭಗವಂತನ ಧ್ಯಾನನೇ ಹಾಕೋಣ. ಆ ಭಗವಂತನ ಕೆಲವೊಂದು ಪ್ರತ್ಯೇಕ ಪ್ರತ್ಯೇಕ ಅವಯವ ಚಿಂತನೆ ಅನ್ಕೋಣ, ಪಾದ ಚಿಂತನೆ ಅನ್ಕೋಣ, ఆయన ಮೋಡ ಚಿಂತನೆ ಅನ್ಕೋಣ. ಈ ರೀತಿ ಆದ್ರೆ ಸಮಸ್ತ ವ್ಯಸ್ತ ಚಿಂತಯ. ಕೆಲವೊಂದ್ಸಲ ನಾಂತ ಅವಯವನ ಧ್ಯಾನ ಅನ್ಕೋಣ, ಪ್ರತಿಯೊಂದ್ಸಲ ವ್ಯಸ್ತ ತಂಡ ಬೇತೆ ಬೇತೆ ಅವಯವನ ಧ್ಯಾನ ಅನ್ಕೋಣ. ಈ ರೀತಿ ಆದ್ರೆ ಆ ಭಗವಂತ ಉಪದೇಶಗಳ ಪ್ರಕಾರ ಆ ಭಗವಂತನ ರೂಪನ ಚಿಂತನೆ ಅನ್ಕೊಳ್ಳೆ. ಧ್ಯಾಯತೆ ಭಗವದ್ ರೂಪಂ ಯದಾ ಧ್ಯಾನಗೋಚರಂ ಸುತಂ ಪ್ರಸನ್ನವದನಂ ಸಮಸ್ತ ವ್ಯಸ್ತ ಚಿಂತಯಾ. ಭಕ್ತಿ ಪ್ರವಾಹ ಯೋಗೇನ ವೈರಾಗ್ಯೇಣ ಬಲೀಯಸ ಯುಕ್ತಾನುಷ್ಠಾನ ಜಾತೇನ ಜ್ಞಾನೇನ ಬ್ರಹ್ಮಹೇತುನಾ. ಭಕ್ತಿ ಪ್ರವಾಹ ಯೋಗೇನ ವೈರಾಗ್ಯೇಣ ಬಲೀಯಸ ಯುಕ್ತಾನುಷ್ಠಾನ ಜಾತೇನ ಜ್ಞಾನೇನ ಬ್ರಹ್ಮಹೇತುನಾ. ಧ್ಯಾನಂ ಪೊಣಗ ವಾರಿಕೆ ಅನ್ನುತ್ತಿರುವಂತಾಂಡ ಭಕ್ತಿ ಪ್ರವಾಹ ಯೋಗೇನ ವೈರಾಗ್ಯೇನ ಬಲೀಯಸ. ಆ ಭಕ್ತಿ ಬಂದ್ಪುಣ ವಿಶಿಷ್ಟವಾದ ಶ್ರೇಷ್ಠವಾದ ಭಕ್ತಿ ಪ್ರವಾಹದ ರೀತಿಯಲ್ಲಿ ಭಕ್ತಿ ಅವನು ಉಂಟು. ಜೊತೆಗೆ ಬಲೀಯಸ ವೈರಾಗ್ಯಣ
ಭಕ್ತಿ ಮಾತ್ರ ಪಾಪುರಿ ಜೊತೆಗೆ ವೈರಾಗ್ಯ ವಿಷಯ ವೈರಾಗ್ಯ ಬೋಡು ನಮ್ಮ ದೇವಸ್ಥಾನ ಒಳಗೆ போனாக்கா ದೇವರ ಭಕ್ತಿ ಅಮ್ಮ ವಿಧಿ ಬರ್ತಾತಗೆ ನಂಗೆ ವಿಷಯ ಪದಾರ್ಥ ಅಂದ್ರೆ ಅಪೇಕ್ಷೆ ಬರ್ತಂತ ತಾಂಡ ಭಕ್ತಿ ದೃಢಾಪುರಿ ದೃಢವಾದ ವೈರಾಗ್ಯ ಬೋಡು ಮೂಜಿ ಅಂಶಗರ ಸ್ನೇಹ ಆಯ್ತು ವೈರಾಗ್ಯ ಜ್ಞಾನ ಭಕ್ತಿ ಪಂಡ ಮೂಜಿ ಸೇರಂತ ಭಕ್ತಿ ಆಗುಣ ಆ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ ದಯಾಮುಚಾನ್ಯತ ಅಂತ ಮಧ್ವಾಚಾರ್ಯ ಭಕ್ತಿ ಲಕ್ಷಣ ಅಂಪೇರು ಪಣತಾಂಡ ಭಕ್ತಿ ಒಂಜಿ ಭಕ್ತಿಯ ವಿದ್ಯಾರ್ಥಿ ಅಫೆಕ್ಷನ್ ಪ್ರೀತಿ ಅವು ದೇವರಡೆಕ್ಕೊಡು ಭಗವಂತಡೆಕ್ಕೊಡು ಜೊತೆಗೆ ಅವು ದೃಢವಾದಿಕ್ಕೊಡು ವ್ಯಕ್ತಿ ವೈರಾಗ್ಯದ ದೃಢವಾದಿಕ್ಕೊಡು ತತ್ತು ಭಗವಂತನ ಮಹಾತ್ಮ ಜ್ಞಾನಿಕ್ಕೊಡು ಒಂದು ಮೂಜಿಲ ಆಡಿನ ಜೊತೆಗೆ ಯುಕ್ತಾನುಷ್ಠಾನ ಜಾತೇನ ಆಯಾಯ ವರ್ಣಾಶ್ರಮ ಉಚಿತವಾತ್ಮ ಯೋಗ್ಯವಾತ್ಮ ಜಾತ ಶಾಸ್ತ್ರಮ ಅಂತ ಪಡ್ತಾನ ಆ ಧರ್ಮಾಚರಣ ಅಂತಂತೂ ಅವು ಆ ನಿಶ್ಚಯವಾತ್ಮಕವಾತ್ಮ ಭಗವಂತನ ಜ್ಞಾನ ಪಡೆಯಲು ಸಾಧ್ಯ ಉಂಟು ಈ ರೀತಿಯಾದ ಧ್ಯಾನ ತಂತುಳಾಳೆ ಭಕ್ತಿ ಪ್ರವಾಹ ಯೋಗೇನ ವೈರಾಗ್ಯೇನ ಬಲೀಯಸ ಯುಕ್ತಾನುಷ್ಠಾನ ಜಾತೇನ ಅಜ್ಞಾನೇನ ಬ್ರಹ್ಮಹೇತುನ ವಿಶುದ್ಧೇನ ತದಾ ಆತ್ಮನ ವಿಶ್ವತೋ ಮುಖಂ ಸ್ವಾನುಭೂತ್ಯ ಸ್ಥಿರೋಭೂತ ಮಾಯಾ ಗುಣವಿಶೇಷಣಂ ವಿಶುದ್ಧೇನ ತದಾತ್ಮಾನಂ ಆತ್ಮನ ವಿಶ್ವತೋ ಮುಖಂ ಸ್ವಾನುಭೂತ್ಯ ಸ್ಥಿರೋಭೂತ ಮಾಯಾ ಗುಣವಿಶೇಷಣಂ ಈ ರೀತಿಯಾದ ಭಕ್ತಿ ವೈರಾಗ್ಯ ಜ್ಞಾನ ಈ ಮೂರು ಉಪಾಯತ್ತು ಮನಸ್ಸಿನ ನಿಗ್ರಹ ಅಂತಂತೂ ಏಕಾಗ್ರ ಅಂತಂತೊಳಗೆ ಆತ್ಮನ ವಿಶುದ್ಧೇನ ತನ್ನ ಈ ಶುದ್ಧವಾತ್ಮ ಆಚರಣೆ ತಾವರ ತನ್ನ ಮನೋನಿಗ್ರಹ ಅಂತಂತೂ ಆ ಭಗವಂತನ ವಿಶ್ವತೋಮುಖಂ ಸ್ವಾನುಭೂತ್ಯ ಆ ಭಗವಂತನ ಧ್ಯಾನ ಅಂತಂತೊಳಗೆ ಅವು ಎಂಚಾವನಂತಾಂಡ ಸ್ವಾನುಭೂತ್ಯ ಆ ಭಗವಂತನ ಅನುಗ್ರಹ ತಾವರ ಸ್ವರೂಪ ಜ್ಞಾನ ತಾವರ ಪ್ರಕೃತಿದೊಂಜಿ ಯಾದೊಂಜಿ ಪ್ರಭಾವ ಅವಿನಮ ಅಂತ ಪರಿಹಾರ ಅಂತೊಂಡಳು ಭಗವಂತನ ಅನುಗ್ರಹ ಅಂತಾಂಡ ನಂಗೆ ಪ್ರಕೃತಿದ ಬಂದ ಪೂರ ಓದು ಬಿಡ್ಕೊಣು ಆ ರೀತಿಯಾದ ಸರ್ವತ್ರ ವ್ಯಾಪ್ತವಾತ್ಮ ಭಗವಂತನ ఆయన ಏಕಾಗ್ರ ಮನಸ್ಸುತ್ತಾವರ ಚಿಂತನ ಅಂತಂದು ಧ್ಯಾನ ಅಂತಂತೂ ಪ್ರತ್ಯಕ್ಷವಾದ ಸೂಪಳೆ ವಿಶುದ್ಧೇನ ಆತ್ಮನ ವಿಶ್ವತೋ ಮುಖಂ ಸ್ವಾನುಭೂತ್ಯಾತಿರೋಭೂತ ಮಾಯಾ ಗುಣ ವಿಶೇಷಣಂ ಬ್ರಹ್ಮಣಿ ಅವಸ್ಥಿತ ಮತಿ ಭಗವತ್ಯಾತ್ಮ ಸಂಶಯೇ ನಿವೃತ್ತ ಜೀವಭಾವತ್ವಾತ್ ಕ್ಷೀಣ ಕ್ಲೇಶ ಆಪ್ತ ನಿರ್ವೃತಿ ನಿತ್ಯಾರೂಢ ಸಮಾಧಿತ್ವಾತ್ ಪರಾವೃತ್ತ ಗುಣ ಭ್ರಮ ನ ತಸ್ಮಾರಾ ತದಾ ಆತ್ಮಾನಂ ಸ್ವಪ್ನ ದೃಷ್ಟಂ ಇವ ಉತ್ಥಿತಃ ಬ್ರಹ್ಮಣ್ಯವಸ್ಥಿತ ಮತಿ ಭಗವತ್ಯಾತ್ಮ ಸಂಶಯೇ ನಿವೃತ್ತ ಜೀವಭಾವತ್ವಾತ್ ಕ್ಷೀಣ ಕ್ಲೇಶಾಪ್ತ ನಿರ್ವೃತಿ ನಿತ್ಯಾರೂಢ ಸಮಾಧಿತ್ವಾ ಪರಾವೃತ್ತ ಗುಣ ಭ್ರಮ ನ ತಸ್ಮಾರ ತದಾ ಆತ್ಮಾನಂ ಸ್ವಪ್ನ ದೃಷ್ಟಂ ಇವೋತ್ಥಿತಃ ಈ ರೀತಿಯಾದ ತನ್ನ ಮನಸ್ಸಿನ ನಿರಂತರವಾದ ಭಗವಂತನೇ ಇದಂತೂ ಏರು ಭಗವಂತೆ ಪಡಂತಾಂಡ ಆತ್ಮ ಸಂಶಯೇ ಭಗವತಿ ತನಕ ಆಶ್ರಯವಾತ್ಮ ಭಗವಂತೆ ಸಂಸಾರಾವಸ್ಥೆಯಲ್ಲಂಚೆನೆ ಮುಕ್ತಿ ಹೋಯ್ಯತ್ರ ಭಗವಂತನೇ ಆಶ್ರಯ ಅಂಚಿತ್ನ ಭಗವಂತನೇ ಮನಸ್ಸಿಗೆಂತೂ ನಿವೃತ್ತ ಜೀವಭಾವತ್ವ ಆಳೆಗೆ ಆ ಲಿಂಗ ದೇಹ ಭಂಗಾಗುಣ ಅವು ಇತ್ತಂಡಲ ಇತ್ತನಲ್ಕ ಕ್ಷೀಣಕ್ಲೇಶ ಆತ್ಮ ನಿರ್ವೃತಿ ಅವನು ದುಃಖಪೂರ ಪರಿಹಾರವಾದ ಸ್ವರೂಪ ಸುಖಂತೋ ಅಭಿವ್ಯಕ್ತಿಯಾಗುಣ ನಿತ್ಯಾರೂಢ ಸಮಾಧಿತ್ವ ಏಪಳ್ಳ ಸಮಾಧಿ ಸ್ಥಿತಿಯೇ ಉಳ್ಳಾಳು ಐತಾವರ ಪರಾವೃತ್ತ ಗುಣಭ್ರಮ ಆಳೆಗೆ ಈ ಶರೀರದ ಬಗ್ಗೆ ಆಳೆಗೆ ಜಾಳ ಒಂಜಿ ಎಚ್ಚರನೆ ಎತ್ತಿ ಅವೂಲ ಆಳೆಗೆ ನೆನಪಿಗೆ ಬರ್ತಿರ್ಗ್ಯಾರ ಎಂಚ ಬಣಂತಾಂಡ ಈ ಸ್ವಪ್ನಂಟು ಜಾಲನ ಸೂಪನಮ ಜಕ್ಕತಾಯಿ ವ್ಯಕ್ತಿ ಅವಿನ ಊಲ ಅವು ಆ ನೆನಪಿಗೆ ಬರ್ಕೊಡಿ ಅಂಚೆನೆ ಇವಳ್ಳ ತನ್ನ ಆತ್ಮ ತನ್ನ ಶರೀರನ್ನೇ ಮೊದಲು ಉಳ್ಕೊಳ್ಳ ಆದ ಗಾಢವಾದ ಭಗವಂತನ ಧ್ಯಾನ ಅಂತಂದು ಸಮಾಧಿ ಸ್ಥಿತಿರೇ ಇಟ್ಕೊಳ್ಳೆ ಬ್ರಹ್ಮಣ್ಯವಸ್ಥಿತ ಮತಿ ಭಗವತ್ಯಾತ್ಮ ಸಂಶಯೇ ನಿವೃತ್ತ ಜೀವ ಭಾವತ್ವಾತ್ ಕ್ಷೀಣ ಕ್ಲೇಶಾತ್ ನಿರ್ವೃತಿ ನಿತ್ಯಾರೂಢ ಸಮಾಧಿತ್ವಾತ್ ಪರಾವೃತ್ತ ಗುಣಭ್ರಮ ನ ತಸ್ಮಾರ ತದಾತ್ಮಾನಂ ಸ್ವಪ್ನ ದೃಷ್ಟಮಿವೋತ್ಥಿತಃ ತದ್ದೇಹಃ ಪರತಃ ಪೋಷ್ಯಃ ಅಪಿ ಅಕೃಶಃ ಚ ಆಧಿ ಅಸಂಭವಾತ್ ಬಭೋ ಮಲೈಃ ಅವಚ್ಛನ್ನಃ ಸಧೂಮಃ ಇವ ಪಾವಕಃ ತದ್ದೇಹ ಪರತಃ ಪೋಷ್ಯೋಪ್ಯಕೃಶಶ್ಚಾಧ್ಯ ಸಂಭವಾತ್
ಭಗೋ ಮಲೈರ ವಚ್ಚನ್ನ ಸಧೂಮ ಯುವಪಾವಕಃ. ಆಳು ನಿರಂತರವಾಗಿ ಸಮಾಧಿ ಸ್ಥಿತಿಪುಣಿತ್ತ ಅವರ ಆಳ್ನ ದೇಹನಮಾಂತ ಸೂರ್ಣ ಇರ್ಬಣಂತಾಣ ದಾಸಿಯರು ಆಂಡ ಅವು ಜಾಲ ಕೃಷವಾತ್ರಿಗರ ಜಯಬಣಂತಾಂಡ ಮನಸ್ಸಿಡು ಜಾಲ ರೋಗ ಇದ್ದಿ ಆದಿ ಬಣಂತಾಣ ಮನೋರೋಗ ಮನಸ್ಸು ಚಿಂತೆ ಆ ಚಿಂತೆ ಇದ್ಯಾನೆತ್ತ ಅವರ ಅಕೃಷವಾದಳು ಜಾಲ ಶರೀರ ಉಂಟು ಜಾಲ ಮಸ್ತ್ ಜಾಲ ಕೃಷತೆ ಸೋಜಂತುದ್ದಿ ಬಯಟ ಪ್ರಕಾಶ ಸೋಜಂತುಂಡು ಎಂಚ ಬಣಂತಾಂಡ ವಸ್ತುದು ಮಲೈ ಅವಚ್ಛನ್ನ ದೇಹುಂಟಮ ಅಂತ ಬೇತ ಬೇತ ಕೊಳ ಇತ್ತಂಡಲ ಕಶ್ಮಲ್ ಇತ್ತಂಡಲ ಅವು ಧೂಮ ಇತ್ತು ಅಗ್ನಿಗೆ ಒಂಜಿ ಪುಗೆತ್ತೊಂಜಿ ಆವರಣ ಬತ್ತಂಡಲ ಒಳಿದು ಅಗ್ನಿ ಮಾತ್ರ ಜಳಿಸುವಂತೆ ಇಪ್ಪುಣು ಆ ರೀತಿ ಆತೆ ಆ ಧೂಮ ಇವ ಪಾವಕ ಆ ಪುಗೆ ಸಹಿತವಾತ್ಮ ತೂತಲ್ಕ ಇಮಳ್ಳ ಇದೇತು ಚೂರು ಮಣ್ಣದಲ್ಕ ಸೋಜಿಂದಲ ಮಲ ಸೋಜಿಂದಲ ಒಳಿತು ಪ್ರಕಾಶಿಸುವಂತುಳ್ಳಳೆ. ತದ್ದೇಹ ಪರ ತಪ್ಪೋಶ್ಯೋ ಅಪಿ ಅಕೃಶ್ಚಾಧ್ಯ ಸಂಭವಾತ್ ಭಗೋ ಮಲೈರ ವಚ್ಛನ್ನ ಸಧೂಮ ಇವ ಪಾವಕಃ. ಸ್ವಾಂಗಂ ತಪೋಯೋಗಂ ಮಯಂ ಮುಕ್ತಕೇಶಂ ಕಥಾಂಬರಂ ದೈವಗುಪ್ತಂ ನ ಬುಬುಧೆ ವಾಸುದೇವ ಪ್ರವಿಷ್ಟಧೀಹಿ. ಸ್ವಾಂಗಂ ತಪೋಯೋಗಮಯಂ ಮುಕ್ತಕೇಶಂ ಕಥಾಂಬರಂ ದೈವಗುಪ್ತಂ ನ ಬುಬುಧೆ ವಾಸುದೇವ ಪ್ರವಿಷ್ಟಧೀಹಿ. ಆಳು ಧ್ಯಾನಂತಂತೆ ಭಗವಂತನೇ ಪ್ರವೇಶ ಅಂತ ಕೊಡ್ತಾಳ ಐತಾವಳ ಆಳಿಗೆ ಈ ಶರೀರ ನಿಮಿತ್ತ ಜ್ವಾ ಅಭಿಮಾನದ ಇದ್ದಿ ಆಳ್ನು ಮುಕ್ತಕೇಶಂ ತರೆಗೂದಲ ಮಾಂತ ಗುರುತುಬೋತುನೋ ವಸ್ತ್ರ ಮಾಂತ ಗುರುತುಬೋತುನೋ ಅಂಡಲ ಆ ಭಗವಂತ ತಪೋಯೋಗಮಯಂ ಅಂಚಿತ್ನೋ ತನ್ನ ಶರೀರ ಅವಿ ವೈತ ಬಗ್ಗೆ ಆಳಿ ಒಂಜಿ ಚಿಂತಲ ಇದ್ದಿ ಐತೊಂಜಿ ಎಚ್ಚರನೆ ಇದ್ದಿ ಆಳು ಪರಮಾತ್ಮನೇ ಆ ಪರಮಾತ್ಮ ಆಣ ಶರೀರನೇ ದೈವಗುಪ್ತಂ ಆಣ ಶರೀರ ಏ ರಕ್ಷಣೆ ಮಾಡ್ಕೊಂಡು ಆಳಾಗ್ತದೆ ಪರಮದ ರಕ್ಷಣೆ ಅಂತುಳ್ಳೆ ಆಳೆಗೆ ಆಯ್ತು ಉಯಿತಲ ಜ್ಞಾನ ಇದ್ದಿ ಭಗವಂತನೇ ತನ್ನ ಮನಸ್ಸನ್ನು ಜಿತ್ ದೀನಾತು ಹೋತಾಳೆ ಅರ್ಥಾತ್ ಭಗವಂತನೇ ನಿರಂತರವಾದ ಧ್ಯಾನ ಅಂತುಳ್ಳಳೆ. ಸ್ವಾಂಗಂ ತಪೋಯೋಗಮಯಂ ಮುಕ್ತಕೇಶಂ ಕಥಾಂಬರಂ ದೈವಗುಪ್ತಂ ನ ಬುಬುಧೆ ವಾಸುದೇವ ಪ್ರವಿಷ್ಟಧೀಹಿ. ಏವಂ ಸಾ ಕಪಿಲೋಕ್ತೇನ ಮಾಗೇಣ ಅವಿರಹಂ ಪರಂ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಂ ಅವಾಪಃ. ಏವಂ ಸಾ ಕಪಿಲೋಕ್ತೇನ ಮಾರ್ಗೇಣ ವಿರಹಂ ಪರಂ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಂ ಅವಾಪಃ. ಈ ರೀತಿಯಾದ ದೇವಹೂತಿ ಕಪಿಲ ರೂಪಿ ಪರಮಾತ್ಮ ಪಂಟುನ ಮಾರ್ಗ ಉಂಟೆ ಉಪದೇಶನ ಮಾರ್ಗ ಉಂಟು. ಅವಿರಹಂ ಪರಂ ಆ ಸರ್ವತ್ರ ವ್ಯಾಪ್ತವಾತ್ಮ ಭಗವಂತೆ ಭಗವಂತ ಇದ್ದಿಂದು ಒಳ್ಳಾದ್ದಿ ఆయన విరహ ఒళ్ళాది మాత్రలు ఉళ్ళాయి భగవంతే అంకిత్నో పరమాత్మన ధ్యానంతో ಗುಣಪೂರ್ಣವಾತ್ಮ ಸ್ವಾಮಿ ಆತ್ಮ ಪರಮಾತ್ಮನ ಧ್ಯಾನಂತಂತೂ ತಾನಳ ಭಗವಂತ ಮವಾಪ ಆ ತನ್ನ ಬಿಂಬರೂಪಾತ್ಮ ಪರಮಾತ್ಮನ ಪಳೆಪಳೆ. ಏವಂ ಸಾ ಕಪಿಲೋಕ್ತೇನ ಮಾರ್ಗೇಣ ವಿರಹಂ ಪರಂ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಮವಾಪಃ. ಶ್ರೀಕೃಷ್ಣಾರ್ಪಣಮಸ್ತು.